ನನ್ನ ಹತ್ರ 15,000 ಬಂದೂಕುಗಳಿವೆ. ನಾನು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದೀನಿ. 2028ರ ವೇಳೆಗೆ 224 ಕ್ಷೇತ್ರಗಳನ್ನು ಗೆದ್ದು ನಾನೇ ಸಿಎಂ ಆಗ್ತೀನಿ. ಹೀಗೆ ಅಬ್ಬರಿಸ್ತಾ ಇದ್ದಿದ್ದು ಒಬ್ಬ ಉದ್ಯಮಿ. ಇದೀಗ ಆತನ ಮೇಲೆ ವಂಚನೆಯ ಆರೋಪ ಕೇಳಿ ಬಂದಿದೆ. ಒಂದಲ್ಲ ಎರಡಲ್ಲ 4,500 ಕೋಟಿ ರೂಪಾಯಿ ವಂಚನೆಯ ಆರೋಪ ಕೇಳಿ ಬಂದಿದ್ದು ಆತನ ಕಚೇರಿ ಮೇಲೆ ರೇಡ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಈ ರೀತಿಯಾಗಿ ಅಬ್ಬರಿಸುತ್ತಿದ್ದವ ಯಾರು, ಆತನ ಹಿನ್ನೆಲೆ ಏನು ಅಂತ ನೋಡಿದ್ರೆ ಆತನೇ ಶಿವಾನಂದ ನೀಲಣ್ಣನವರ್. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ ಎಸ್ ನೀಲಣ್ಣನವರ್. ನಾನು ಕಲಿಯುಗದ ಅವತಾರ ಪುರುಷ. ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ. ವಿಶ್ವ ಪ್ರಸಿದ್ಧನಾಗಿದ್ದೇನೆ. ಸುಮ್ಮನೆ ಬಂದು ಮಾತಾಡ್ತಾ ಇಲ್ಲ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ನನ್ನ ಹತ್ರ 15,000 ಬಂದೂಕುಗಳಿವೆ. 224 ಕ್ಷೇತ್ರಗಳನ್ನು ಗೆದ್ದು ಸಿಎಂ ಆಗ್ತೀನಿ. ನೋಡ್ತೀರಾ? 2028ಕ್ಕೆ ಮುಖ್ಯಮಂತ್ರಿ ಆಗಲೇನು ಹೇಳ್ರಿ? ಚಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಅಬ್ಬಬ್ಬಬ್ಬ, ಎಂಥ ಮಾತು, ಎಂಥ ಮಾತು! ಈತನ ಮಾತು ಕೇಳುತ್ತಿದ್ರೆ ಎಂಥವರಾದ್ರೂ ಹುಬ್ಬೇರಿಸಿ ಬಿಡ್ತಾರೆ. ಯುವ ಜನರಂತೂ ವಾಹ್, ಇದ್ರೆ ಇರಬೇಕಪ್ಪ ಇಂಥ ಲೀಡ್ರು ಅಂತಾನು ಅಂದ್ಕೊಳ್ತಾರೆ. ಯಾಕಂದ್ರೆ ಇವನಾಡೋ ಮಾತುಗಳು ಹಂಗಿರುತ್ತವೆ. ಆದ್ರೆ ಮಾತಾಡೋ ವ್ಯಕ್ತಿಗಳನ್ನ ಬರೀ ಮಾತುಗಳಿಂದಷ್ಟೇ ನಂಬೋಕೆ ಹೋಗ್ಬಾರ್ದು ಅನ್ನೋದಕ್ಕೆ ಈತನ ಪ್ರಕರಣವೇ ಸಾಕ್ಷಿ. ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನಾಡೋ ಈತನ ಮೇಲೆ ಇದೀಗ 4,500 ಕೋಟಿ ರೂಪಾಯಿಗಳ ವಂಚನೆ ಆರೋಪ ಕೇಳಿ ಬಂದಿದೆ. ನಾನು ಕಲಿಯುಗದ ಅವತಾರ ಪುರುಷ. ನಾನು ಮನಸ್ಸು ಮಾಡಿದ್ರೆ 224 ಕ್ಷೇತ್ರನೂ ಗೆದ್ದು ಸಿಎಂ ಆಗ್ತೀನಿ. ಗೆದ್ದು ತೋರಿಸ್ಲಾ 2028ಕ್ಕೆ ಅಂತ ಹೇಳೋ ಈತನ ಮೇಲೆ ಇದೀಗ ವಂಚನೆ ಕೇಸಿನ ತೂಗುಗತ್ತಿ ನೇತಾಡ್ತಿದೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ. ಶಿವಂ ಅಸೋಸಿಯೇಟ್ಸ್ ಮೇಲೆ ರೇಡ್. ಕುಂದಾನಗರಿ ಬೆಳಗಾವಿಯಲ್ಲಿ ಅತಿದೊಡ್ಡ ರೇಡ್ ನಡೆದಿದೆ. ಮಾಜಿ ಸೈನಿಕರು ಹಾಗೂ ಮುಗ್ಧ ಸಾರ್ವಜನಿಕರ ಹಣ ದುರುಪಯೋಗದ ಗಂಭೀರ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಸಹಕಾರ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಶಿವಾನಂದ ನೀಲಣ್ಣವರ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಖಡಕ್ ಸೂಚನೆ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದ ಅಧಿಕಾರಿಗಳ ತಂಡ ಗುರುವಾರದಂದು ಶಿವಬಸವ ನಗರದಲ್ಲಿರುವ ಶಿವಂ ಅಸೋಸಿಯೇಟ್ಸ್ ಕಚೇರಿಯ ಮೇಲೆ ಹಠಾತ್ ದಾಳಿ ನಡೆಸಿದೆ. ಕೇವಲ ಕಚೇರಿಯಷ್ಟೇ ಅಲ್ಲ, ಶಿವಾನಂದ ನೀಲಣ್ಣನವರ್ ಅವರ ನಿವಾಸ ಹಾಗೂ ಅಪಾರ್ಟ್ಮೆಂಟ್ ಸೇರಿದಂತೆ ಹಲವೆಡೆ ದಾಳಿ ನಡೆಸಿ ಸತತ 24 ಗಂಟೆಗಳಿಗೂ ಹೆಚ್ಚು ಕಾಲ ಅಧಿಕಾರಿಗಳು ಜಾಲಾಡಿದ್ದಾರೆ. ಸಾರ್ವಜನಿಕರ ಹೂಡಿಕೆ, ಹಣಕಾಸು ವ್ಯವಹಾರಗಳ ದಾಖಲೆಗಳು ಮತ್ತು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ರೇಡ್ ತೀವ್ರತೆ ಎಷ್ಟಿತ್ತೆಂದ್ರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇದು ಬೆಳಗಾವಿಯ ಇತಿಹಾಸದಲ್ಲೇ ಅತಿದೊಡ್ಡ ಆರ್ಥಿಕ ದಾಳಿ ಅಂತಾನೆ ಕರೆಯಲಾಗ್ತಿದೆ. 36% ಬಡ್ಡಿ ಆಮಿಷ, 45,000 ಜನರಿಗೆ ವಂಚನೆ. ಇನ್ನು ಶಿವಾನಂದ ನೀಲಣ್ಣವರ ಮೇಲೆ ಕೇಳಿಬಂದಿರೋದು ಸಣ್ಣ ಆರೋಪ ಅಲ್ಲ. ಈ ಹಗರಣದ ವ್ಯಾಪ್ತಿ ಎಷ್ಟಿದೆ ಅಂದ್ರೆ ಅಕ್ಷರಶಃ ಬೆಚ್ಚಿ ಬೀಳ್ತೀರ. ವರದಿಗಳ ಪ್ರಕಾರ ಬರೋಬ್ಬರಿ 45,000 ಮುಗ್ಧ ಜನರು ಈ ಶಿವಂ ಅಸೋಸಿಯೇಟ್ಸ್ನಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯಾಂಕ್ಗಳು ವಾರ್ಷಿಕ 7ರಿಂದ 8% ಬಡ್ಡಿ ನೀಡಿದ್ರೆ ಶಿವಾನಂದ ನೀಲಣ್ಣವರ್ ಜನರಿಗೆ ಬರೋಬ್ಬರಿ 36% ವಾರ್ಷಿಕ ಬಡ್ಡಿ ನೀಡುವುದಾಗಿ ಆಮಿಷವೊಡ್ಡಿ ಜನರಿಂದ ದುಡ್ಡು ವಸೂಲಿ ಮಾಡಿದ್ದ ಅಂತ ಹೇಳಲಾಗ್ತಿದೆ. ಕೇವಲ ಹಣದ ಚೈನ್ ಲಿಂಕ್ ಮೂಲಕ ಜನರನ್ನ ಮೋಸ ಮಾಡುವ ದಂಧೆ ಇದಾಗಿದ್ದು ರಿಸರ್ವ್ ಬ್ಯಾಂಕ್ನ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ ಅಂತಾನೂ ತಿಳಿದು ಬಂದಿದೆ. 224 ಕ್ಷೇತ್ರಗಳನ್ನು ಗೆಲ್ತೀನಿ. 2028ಕ್ಕೆ ನಾನೇ ಸಿಎಂ ಆಗ್ತೀನಿ. 15,000 ಬಂದೂಕುಗಳ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ. ಹೀರೋ ಥರದಲ್ಲಿ ಎಂಟ್ರಿ, ಸಿನಿಮಾ ಸ್ಟೈಲಲ್ಲಿ ಡೈಲಾಗ್. 2028ಕ್ಕೆ ಮುಖ್ಯಮಂತ್ರಿ ಆಗಲೇನು ಹೇಳ್ರಿ? ಚಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಇನ್ನು ಕಡೂರಿನಲ್ಲಿ ನಡೆದಿದ್ದ ಒಂದು ಕಾರ್ಯಕ್ರಮದಲ್ಲಿ ಮೈಕ್ ಹಿಡಿದಿದ್ದ ಶಿವಾನಂದ ನೀಲಣ್ಣನವರ್ ಪ್ರಚೋದನಾಕಾರಿ ಮತ್ತು ಅತಿರೇಕದ ಭಾಷಣ ಮಾಡಿದ್ದ. ನಾನು ಸುಮ್ಮನೆ ಬಂದು ಮಾತಾಡ್ತಾ ಇಲ್ಲ. ನನ್ನ ಬಳಿ 15,000 ಬಂದೂಕುಗಳಿವೆ. ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದೀನಿ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಸಲ 224 ಸ್ಥಾನಗಳನ್ನು ಗೆದ್ದು ನಾನೇ ರಾಜ್ಯದ ಸಿಎಂ ಆಗ್ತೀನಿ.
ಇಡೀ ವಿಶ್ವವೇ ನನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತೇನೆ ಅಂತ ಬೊಬ್ಬೆ ಹೊಡೆದಿದ್ದ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈತನ ಈ ಉದ್ದಟತನದ ಮಾತುಗಳು ಮತ್ತು ಅಕ್ರಮ ಹಣದ ಹರಿವಿನ ವಾಸನೆ ಬಡಿಯುತ್ತಿದ್ದಂತೆ ಎಚ್ಚೆತ್ತ ಬೆಳಗಾವಿ ಜಿಲ್ಲಾಡಳಿತ ತಕ್ಷಣವೇ ಆಕ್ಷನ್ಗೆ ಇಳಿದು ಈತನ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸಿದೆ. 20,000 ಜನರ ಸೇರಿಸುವ ಪ್ಲಾನ್ ಮುರಿದ ಸ್ವಚ್ಛ ಬೆಳಗಾವಿ ಡ್ರಾಮಾ. ಇನ್ನು ಈ ಶಿವಾನಂದ ನೀಲಣ್ಣನವರ್ ತನ್ನ ಬಲ ಪ್ರದರ್ಶನ ಮಾಡಲು ಮತ್ತೊಂದು ದೊಡ್ಡ ಸ್ಕೆಚ್ ಹಾಕಿದ್ದ. ಮೇ 17ರಂದು ಬೆಳಗಾವಿಯಲ್ಲಿ ಸ್ವಚ್ಛ ಬೆಳಗಾವಿ ಎಂಬ ಹೆಸರಿನಲ್ಲಿ ಬೃಹತ್ ಕಾರ್ಯಕ್ರಮವೊಂದನ್ನು ಆಯೋಜಿಸಿದ್ದ. ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 20,000 ಜನರನ್ನ ಸೇರಿಸಿ ಬೆಳಗಾವಿಯನ್ನ ಸ್ವಚ್ಛ ಮಾಡುವ ನೆಪದಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶ ಹೊಂದಿದ್ದ. ಆ ಮೂಲಕ ಇನ್ನಷ್ಟು ಹೊಸ ಹೂಡಿಕೆದಾರರನ್ನ ಆಕರ್ಷಿಸಲು ಬಲೆ ಹೆಣೆದಿದ್ದ. ತನ್ನ ವಿರುದ್ಧ ಯಾರೂ ಧ್ವನಿ ಎತ್ತದಂತೆ ಮಾಡಲು ಸಮಾಜ ಸೇವೆಯ ಮುಖವಾಡ ತೊಟ್ಟಿದ್ದ. ಆದರೆ ಈ ಮೆಗಾ ಡ್ರಾಮಾ ನಡೆಯುವ ಕೇವಲ 3 ದಿನಗಳ ಮುನ್ನವೇ ದಾಳಿ ಮಾಡಿದ ಅಧಿಕಾರಿಗಳು ಈತನ ಅಸಲಿ ಬಣ್ಣ ಬಯಲು ಮಾಡಿದ್ದಾರೆ. ಇದರಿಂದಾಗಿ ಈತನ ಅಕ್ರಮ ಸಾಮ್ರಾಜ್ಯವು ಧೂಳಿಪಟವಾಗಿದೆ. ರೇಡ್ ವೇಳೆ ಸಿಕ್ಕ ದಾಖಲೆಗಳು, ಡಿಸಿ ಟೇಬಲ್ ಮೇಲೆ ರಿಪೋರ್ಟ್. ಇನ್ನು ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದಲ್ಲಿ ನಡೆದ 24 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆ ವೇಳೆ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವ ದಾಖಲೆಗಳು ಲಭ್ಯವಾಗಿವೆ. ಅಕ್ಯುಮೆನ್ ಕಚೇರಿಯಲ್ಲಿ ಬಚ್ಚಿಡಲಾಗಿದ್ದ ಹೂಡಿಕೆದಾರರ ಲೆಕ್ಕದ ಪುಸ್ತಕಗಳು, ಬ್ಯಾಂಕ್ ಪಾಸ್ಬುಕ್ಗಳು ಹಾಗೂ ಕಪ್ಪು ಹಣದ ವ್ಯವಹಾರದ ಹಾರ್ಡ್ ಡಿಸ್ಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಎಲ್ಲ ದಾಖಲೆಗಳನ್ನ ಅಧಿಕಾರಿಗಳು ತೀವ್ರವಾಗಿ ಪರಿಶೀಲಿಸುತ್ತಿದ್ದಾರೆ. ಈ ಹೂಡಿಕೆಯ ಹಣ ಎಲ್ಲಿಗೆ ಹೋಯಿತು? ಬೇನಾಮಿ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲಾಗಿದೆಯಾ ಅಥವಾ ವಿದೇಶಕ್ಕೆ ವರ್ಗಾವಣೆಯಾಗಿದೆಯಾ ಎಂಬೆಲ್ಲ ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದೆ. 15,000 ಬಂದೂಕುಗಳ ಬೆನ್ನತ್ತಿದ ಪೊಲೀಸರು. ಇನ್ನೂ 4,500 ಕೋಟಿ ರೂಪಾಯಿ ಮೌಲ್ಯದ ಹಣದ ಬೆನ್ನತ್ತಿರುವ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆ ಎಲ್ಲ ದಾಖಲೆಗಳ ಮೂಲಕ ಯಾರ್ಯಾರಿಂದ ಶಿವಾನಂದ ನೀಲಣ್ಣವರ್ಗೆ ಎಷ್ಟೆಷ್ಟು ಹಣ ಬಂದಿದೆ, ಆ ಹಣವನ್ನ ಶಿವಾನಂದ ನೀಲಣ್ಣವರ್ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾನೆ, ಆ ಹಣ ಎಲ್ಲಿ ವರ್ಗಾವಣೆಗೊಂಡಿದೆ ಅನ್ನೋದೆಲ್ಲವನ್ನ ಅಧಿಕಾರಿಗಳು ತೀವ್ರವಾಗಿ ಶೋಧ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ತನ್ನ ಭಾಷಣದಲ್ಲಿ ಹೇಳಿದ 15,000 ಬಂದೂಕುಗಳ ಬಗ್ಗೆನೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನನ್ನ ಹತ್ರ 15,000 ಬಂದೂಕುಗಳಿವೆ ಅಂತ ಹೇಳ್ಕೊಂಡಿರೋ ಶಿವಾನಂದ ನೀಲಣ್ಣನವರ್ ಆ ಬಂದೂಕುಗಳನ್ನ ಎಲ್ಲಿಟ್ಟಿದ್ದಾನೆ, ಅವುಗಳನ್ನ ಎಲ್ಲಿಂದ ತರಿಸ್ಕೊಂಡಿದ್ದಾನೆ, ಯಾತಕ್ಕಾಗಿ ಆ ಬಂದೂಕುಗಳನ್ನ ಇಟ್ಕೊಂಡಿದ್ದಾನೆ ಅನ್ನೋದನ್ನ ತಡಕಾಡುತ್ತಿದ್ದಾರೆ. ಈತನ ಬಳಿ ನಿಜವಾಗಲೂ ಅಷ್ಟೊಂದು ಬಂದೂಕುಗಳಿವೆಯಾ ಅಥವಾ ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿದ್ದ ಅನ್ನೋದರ ಬಗ್ಗೆನೂ ತನಿಖೆ ನಡೆಯುತ್ತಿದೆ. ಆದರೆ ಒಂದಂತೂ ಸತ್ಯ, ಅಧಿಕ ಬಡ್ಡಿಯ ಆಸೆಗಾಗಿ ಸಿಕ್ಕವರನ್ನ ನಂಬಿಕೊಂಡ್ರೆ ಕೊನೆಗೆ ವಂಚನೆಯ ಬಲೆಯಲ್ಲಿ ಬಿದ್ದೇ ಬೀಳುತ್ತಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೇ ಬಂದಿದೆ. ಈ ಶಿವಾನಂದ ನೀಲಣ್ಣನವರನ್ನ ನಂಬಿ ಸಾವಿರಾರು ಕೋಟಿ ದುಡ್ಡು ಹೂಡಿಕೆ ಮಾಡಿರೋ ಜನರಿಗೂ ಈಗ ಆತಂಕ ಕಾಡುತ್ತಿದೆ. ತಮ್ಮ ಹಣ ವಾಪಸ್ ಬರುತ್ತಾ ಇಲ್ಲ ಗುಳುಮಾಗುತ್ತಾ ಅನ್ನೋ ಆತಂಕ ಇದೀಗ ಹೂಡಿಕೆದಾರರನ್ನ ಭಯಭೀತಗೊಳಿಸುತ್ತಿದೆ.